ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಒಂದು ಬ್ರೈಡಲ್ ಡಿಸೈನ್ ಎಂಬ್ರಾಯ್ಡ್ರಿ ಡಿಸೈನ್ ಮಿಷನ್ ವರ್ಕ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದು ಸಿಂಪಲ್ ಆಗಿರೋಂಥ ಒಂದು ಬ್ಲೌಸ್ ಡಿಸೈನ್ಸ್ ಅನ್ಬೋದು. ಯಾಕೆಂದರೆ ಒಂದು ಚಿಕ್ಕ ಚಿಕ್ಕದು ಪೆಡಲ್ಸು ಹಾಗೆ ಒಂದು ಫ್ಲವರ್ ಡಿಸೈನ್ ಥರ ಹಾಕಿದ್ದೀನಿ. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ವೇರ್ ಮಾಡಿಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಅಂದ್ಕೊಂಡು ಹಾಕಿರೋಂಥದ್ದು. ಬ್ಲೌಸ್ ಎಲ್ಲ ಸ್ಟಿಚ್ ಆಗಿಂದೆ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ಈ ಕಡೆ ಒಂದು 2 ಸ್ಟಿಚ್ ಹಾಕಿದ್ದೀನಿ. ಆ ಕಡೆಗೆ ಇವಾಗ ಲೈನ್ಸು ಹಾಕ್ತಾಯಿದ್ದೀನಿ. ಯಾಕೆಂದರೆ ಈ ಕಡೆ ಫ್ಲವರ್ ಡಿಸೈನ್ ಮಾಡೋದಕ್ಕೆ ಅಂತ. ಅದು ಮಾರ್ಕ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಬ್ಲೌಸ್ ರೆಡಿ ಆಗಿಂದೆ ಯಾವ ರೀತಿ ಕಾಣಿಸುತ್ತೆ ಅಂತ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ಪೆಡಲ್ಸ್ ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕದು ಈ ಕಡೆ ಕಾಣಿಸ್ತಾ ಇರ್ಬೋದು. ಸೊ ಈ ರೀತಿ ಒಂದು ನಾನು ಚಿಕ್ಕ ಚಿಕ್ಕ ಬುಟ್ಟಸ್ ಹಾಕ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್. ಹಾಗಾಗಿ ಶೇರ್ ಮಾಡಬೇಕಂತ ಅಂದ್ಕೊಂಡು. ಸೊ ಬಿಗಿನರ್ಸ್ ಯಾರೆಲ್ಲ ಇರ್ತಿರೋ ಎಲ್ಲರೂ ನೋಡಿ ಆರಾಮ್ಸೆ ಮಿಷನ್ ವರ್ಕ್ ಕಲಿಬೋದು ನಾವು. ಯಾಕೆಂದರೆ ಈಗ ಹೆವಿ ಅಮೌಂಟ್ ಹಾಕ್ಬಿಟ್ಟು ನಾವು ಮಿಷನ್ ತರೋದಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಮಿಷನ್ನಲ್ಲೇ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು. ಆರಾಮ್ಸೆ ನಾವು ಕಲೀಲೂಬೋದು, ಬೇರೆಯವ್ರಿಗೂ ಕೂಡ ಹಾಕ್ಕೊಡ್ಬೋದು. ನಾವು ಕೂಡ ನಮ್ಮ ಬ್ಲೌಸ್ ನಾವೇ ಸ್ಟಿಚ್ ಮಾಡಿ ವರ್ಕ್ ಮಾಡ್ಕೋಬೋದು. ಸಾವಿರಾರು ರೂಪಾಯಿ ನಾವು ಕೊಟ್ಟು ಹಾಕ್ಸೋದಕ್ಕಿಂತ ನಾವೇ ಕಲ್ತ್ಕೋಬೋದಲ್ಲ. ಒಂದು ರೀಸನ್ನಿಗೆ ನಾನು ಮಿಷನ್ ತೊಗೊಂಡು ಬಂದಿದ್ದು. ಸೊ ತುಂಬಾ ಯೂಸ್ ಆಗಿದೆ ನನಗೆ, ತುಂಬ ಯೂಸ್ಫುಲ್ಲಾಗಿದೆ. ಸಾಕು, ದಿನಕ್ಕೆ ಒಂದು ವಾರಕ್ಕೆ 2 ಬ್ಲೌಸ್ ಹಾಕಿದರೆ ಸಾಕು ಅಷ್ಟೇ ನಾನು ಅಂದ್ಕೊಂಡಿರೋಂಥದ್ದು. ಅದ್ರ ಮೇಲೆ ಕೂಡ ಬಂದರೆ ಹಾಕ್ತೀನಿ. ಸೊ ನನ್ನ ಅನಿಸಿಕೆ ಬಂದು ವಾರಕ್ಕೆ ಒಂದು 2-3 ಬ್ಲೌಸು ವರ್ಕ್ ಹಾಕಿ ಸ್ಟಿಚ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹಳ್ಳಿ ಇರೋದ್ರಿಂದ ಜಾಸ್ತಿ ಅಷ್ಟು ವರ್ಕ್ ಆಗಿರ್ಬೋದು, ಹಾಗೆಯೇ ರೇಟ್ ಕೂಡ ತುಂಬ ಜಾಸ್ತಿ ಆದರೆ ಹಾಕ್ಸೋದಿಲ್ಲ ಅನ್ನೋ ಒಂದು ರೀಸನ್ನಿಗೆ. ನೋಡೋಣ, ಇವಾಗ ಚಿಕ್ಕದ್ರಲ್ಲಿ ಸ್ಟಾರ್ಟ್ ಮಾಡಿ ಮುಂದೆ ನೋಡೋಣ. ದೇವರು ಶಕ್ತಿ ಕೊಟ್ಟರೆ ನನಗೂ ಒಂದು ದೊಡ್ಡ ಮಿಷನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕಂತ. ಸೊ ಸಾಧ್ಯವಾದರೆ ಖಂಡಿತವಾಗ್ಲೂ ಮುಂದೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಅನ್ನಿಸ್ತಾ ಇದೆ ಅಂತ. ಸೊ ಅದಾದಮೇಲೆ ನಾನು ಥ್ರೆಡ್ ತುಂಬಾ ಕಟ್ಟಾಗ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಇದಿಷ್ಟು ಹಾಕಿದ ಮೇಲೆ ಮತ್ತೆ ನನಗೆ ಮಿಷನ್ ಪ್ರಾಬ್ಲಮ್ ಆಗ್ತಾ ಬಂತು. ಕೆಳಗಡೆ ಪೆಡಲ್ಸು ಇದು ಕಾಲಿಂದ ಒಂದು ಬ್ರೇಕ್ ಇದೆ ಅಲ್ವಾ, ಅದನ್ನು ತೋರಿಸ್ತೀನಿ ನಾನು. ಅಲ್ಲಿ ಯಾಕೋ ಸ್ವಲ್ಪ ಮಿಷನ್ ಪ್ರಾಬ್ಲಮ್ ಆಯಿತು. ಅಲ್ಲಿಗೆ ಸ್ವಲ್ಪ ಪೂರ್ತಿ ಇದನ್ನು ಸ್ಟಿಚ್ ಹಾಕ್ಬಿಟ್ಟು ಮತ್ತೆ ನಿಲ್ಲಿಸ್ಬಿಟ್ಟೆ ನಾನು. ಫ್ರಂಟ್ ಡಿಸೈನು ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು. ಬ್ಲೌಸ್ ಎಲ್ಲ ಸ್ಟಿಚ್ ಆಗಿಂದೆ, ಹಾಗೆ ತೋಳಿಗೆಲ್ಲ ಸ್ಲೀವ್ಸ್ ಯಾವ ರೀತಿ ಡಿಸೈನ್ ಹಾಕ್ತೀನಿ ಅಂತ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ರೀತಿ ಬಂದಿದೆ ನೋಡಿ ಡಿಸೈನ್, ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಜಾಸ್ತಿನೇ ಮಾರ್ಕ್ ಮಾಡಿರೋದ್ರಿಂದ ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಬ್ಲೌಸೆಲ್ಲ ಸ್ಟಿಚ್ ಆಗಿಂದೆ ನಾನು ಅದನ್ನೆಲ್ಲ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಬಿಟ್ಟು ಆನಂತರ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ನರ್ವಸ್ ಆಗ್ತಾಯಿದ್ದೆ. ಯಾಕೆಂದರೆ ಇವಾಗ ಇವು ಹೇಗೆ ಬರುತ್ತೋ ಏನಪ್ಪ ಅನ್ನೋ ಒಂದು ರೀಸನ್ನಿಗೆ ಡಿಸೈನ್ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ನಾನು ಡಿಸೈನ್ ಮಾಡ್ತಾ ಇರೋಂಥದ್ದು. ಸೊ ಪರವಾಗಿಲ್ಲ, ತುಂಬ ಚೆನ್ನಾಗೇ ಬಂತು. ಸೊ ದಯವಿಟ್ಟು ನೀವು ಕೂಡ ಆರಾಮ್ಸೆ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇರೋವಷ್ಟು ಟೈಮು ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಉಪಯೋಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಯಾಕೆಂದರೆ ಡೈಲಿ ಮಾಡೋದಕ್ಕೆ ತುಂಬ ಕೆಲಸ ಇರುತ್ತೆ, ಆದರೆ ಏನೂ ಮಾಡ್ತಾ ಇರಲ್ಲ. ಈ ಥರ ಒಂದು ಟೈಲರಿಂಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಗೊತ್ತಿರೋಂಥ ಕೆಲಸ ಮಾಡಿ ಮನೆಯವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಸಂಸಾರ ಅಂದಮೇಲೆ ಇಬ್ಬರು ಜವಾಬ್ದಾರಿ ಇರುತ್ತೆ. ಹಾಗಾಗಿ
ಇಬ್ಬರು ಕೂಡ ನಿಭಾಯಿಸಿದರೆ ಮನೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು. ನಮಗೆ ಕೈಲಾದಷ್ಟು ನಾವು ಸಹಾಯ ಮಾಡಿದರೆ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಒಂದು. ಸೊ ಈ ರೀತಿ ಒಂದು ನಾನು ಫ್ರೀ ಟೈಮಲ್ಲಿ ಯಾವ ಟೈಮು ಫ್ರೀ ಇರ್ತೈತೋ ಆ ಟೈಮಲ್ಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿರ್ತೀನಿ. ಏಕೆಂದರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ನಾನು ಇವತ್ತೇನಾದರೂ ಸ್ಟಿಚ್ ಮಾಡಿಲ್ಲ, ಇಲ್ಲ ಏನಾದರೂ ಒಟ್ಟು ಬೇರೆ ಕೆಲಸ, ನಾನು ಮನೆ ಕೆಲಸ ಬಿಟ್ಟು ಬೇರೆ ಕೆಲಸ, ಈಗ ಸ್ಟಿಚಿಂಗ್ ಆಗಿರ್ಬೋದು, ಆಮೇಲೆ ಸ್ಯಾರಿ ಕುಚ್ಚು, ಈ ರೀತಿ ಒಂದು ನಾನು ಕೆಲಸ ಮಾಡಿಲ್ಲ ಅಂದರೆ ಆವತ್ತಿನ ದಿನ ಏನೋ ಒಂಥರ ಕಳ್ಕೊಂಡಿರೋ ಅಂಥ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಆದಷ್ಟು ಫ್ರೀಯಾಗಿರೋದಕ್ಕಿಂತ ತುಂಬ ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ನಾನು. ಏಕೆಂದರೆ ಮತ್ತೆ ಈ ಮೂಮೆಂಟು ಮತ್ತು ಈ ಟೈಮ್ ಬರೋದಿಲ್ಲ ಅನ್ನೋ ಒಂದು ರೀಸನ್ ಇರ್ಬೋದು. ಖಾಲಿ ಕೂತ್ಕೊಂಡ್ರೆ ಮೈಂಡಲ್ಲಿ ಬೇರೆ ಬೇರೆ ಥಿಂಗ್ಸ್ ಬರುತ್ತೆ. ಹಾಗಾಗಿ ಏನಾದರೂ ಆಲೋಚನೆ ಮಾಡೋದು, ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮದೇ ಆದಂಥ ಒಂದು ಕೆಲಸ ಇದ್ದರೆ ಎಷ್ಟು ನೆಮ್ಮದಿಯಿಂದ ನಾವು ಒಂದು ಸ್ವಲ್ಪ ದುಡಿತೀವಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ಯಾರು ಖಾಲಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಏನಾದರೂ ಮಾಡಿ, ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಪಿನಿಯನು. ನಾನು ಇನ್ನೂ ಇದನ್ನು ಬಿಟ್ಟು ಇನ್ನೂ ಏನಾದರೂ ಮಾಡಬೇಕಲ್ವ ಅಂತ ಅನ್ನಿಸ್ತಾ ಇರುತ್ತೆ. ಏಕೆಂದರೆ ಸಾಧನೆ ಮಾಡೋದು ತುಂಬಾ ದೊಡ್ಡದು. ಏಕೆಂದರೆ ನಾವು ಅಷ್ಟೊಂದಾಗಿ ಓದಿಲ್ಲ. ಹಾಗಾಗಿ ಈ ಥರ ನಮಗೆ ಬರೋಂಥ ಕೆಲಸನೇ ನಾವು ಒಂದು ಗುರಿ ಇಟ್ಕೊಂಡು ಚೆನ್ನಾಗಿ ಅದನ್ನೇ ನಾವು ಬೆಳೆಸ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ನನ್ನ ಒಪಿನಿಯನು. ಸೊ ಇಷ್ಟು ನನ್ನ ಒಂದು ಟೈಲರಿಂಗ್ ನಿಜಕ್ಕೂ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏಕೆಂದರೆ ಅದರಿಂದ ಎಷ್ಟು ನಾವು ಅನುಕೂಲ ಆಗಿರುತ್ತೆ, ಹಾಗೆ ಎಷ್ಟು ನಮಗೆ. ಸೊ ಇವತ್ತು ನಮ್ಮೂರಲ್ಲಿ ಕಾರ್ತಿಕ ಇದೆ, ಹಾಗಾಗಿ ಪಟಾಕಿ ಶಬ್ದ ಬರ್ತಾ ಇದೆ. ಸೊ ದಯವಿಟ್ಟು ಯಾರು ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಸ್ವಲ್ಪ ಸೌಂಡ್ ಬರ್ತಾ ಇತ್ತು, ಪಟಾಕಿ ಸೌಂಡು. ಆಂಜನೇಯನ ಕಾರ್ತಿಕ ಇದೆ ಇವತ್ತು, ಹಾಗಾಗಿ. ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ಒಬ್ಬರು ಕಮೆಂಟ್ ಮಾಡಿದರು, ಮಿಷನ್ ಎಲ್ಲಿ ತೊಗೊಂಡಿದ್ರಿ ಅಕ್ಕ ಅಂತ. ಸೊ ತುಂಬಾ ಖುಷಿ ಆಯಿತು. ಈ ರೀತಿ ಮೋಟಿವೇಟ್ ಆಗಿ ನಮ್ಮ ವಿಡಿಯೋಗಳು ನೋಡಿ ಇನ್ನೊಬ್ಬರು ಖುಷಿ ಪಡ್ತಾರೆ. ಹಾಗೆ ಅವ್ರಿಗೂ ಒಂದು ಪಾಸಿಟಿವ್ ಆಗಿ ನಾವು ಏನಾದರೂ ಮಾಡಬೇಕಲ್ಲ ಅನ್ನಿಸ್ತೈತಲ್ವ, ಅದು ತುಂಬಾ ಖುಷಿ ಕೊಡುತ್ತೆ. ಸೊ ಕಮೆಂಟ್ ಹಾಕಿದ್ರು, ಮಿಷನ್ ಎಲ್ಲಿ ತೊಗೊಂಡ್ರಿ ಅಂತ. ಹಾಗೆಯೇ ತುಂಬ ಚೆನ್ನಾಗಿದೆ. ಅದೇ ಆಲ್ಮೋಸ್ಟ್ ನನಗೆ ಈ ಒಂದು ವರ್ಕ್ ಬ್ಲೌಸ್ಗೆ ವೈರಲ್ ಆಗಿರೋಂಥದ್ದು ಒಂದು ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ತುಂಬಾ ಖುಷಿ ಆಯಿತು. ಇಷ್ಟು ನನ್ನ ಒಂದು ಅದನ್ನು ಕಮೆಂಟ್ ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಇಷ್ಟು ಸಪೋರ್ಟ್ ಮಾಡ್ತಾರಲ್ವ ಅಂತ ಅಂದ್ಕೊಂಡು. ಸೊ ಇನ್ನೂ ನಿಮ್ಮ ಅಭಿಮಾನಕ್ಕೆ ಪ್ರೀತಿ ವಿಶ್ವಾಸ ತುಂಬಾ ಮುಖ್ಯ ಕೂಡ ನಮಗೆ. ನಾನು ಹೆಸರು ನೋಡಿಲ್ಲ ಅವ್ರದ್ದು, ಮುಂದೆ ನೆಕ್ಸ್ಟ್ ನೋಡ್ತೀನಿ. ನೋಡಿಬಿಟ್ಟು ಅವ್ರಿಗೂ ಕೂಡ ಒಂದು ಧನ್ಯವಾದ ಹೇಳ್ತೀನಿ. ಇವತ್ತಿಬ್ಬರು ಕಮೆಂಟ್ ಮಾಡಿದರು, ತುಂಬ ಒಳ್ಳೆಯ ಕಮೆಂಟ್ ಮಾಡಿದರು, ತುಂಬ ಖುಷಿ ಆಯಿತು ನನಗೆ. ಸೊ ಈ ರೀತಿ ನೋಡಿ ನನ್ನ ಒಂದು ತುಂಬ ಚೆನ್ನಾಗಿದೆ ಮಿಷನ್ನು. ಆರಾಮ್ಸೆ ರಾಲ್ಸನ್ ಮಿಷನ್ ತೊಗೊಂಡು ಮನೇಲೇ ಎಂಬ್ರಾಯ್ಡ್ರಿ ಮಾಡ್ಬೋದು. ಹೆವಿ ಅಮೌಂಟ್ ಹಾಕ್ಬಿಟ್ಟು ಮಿಷನ್ ತೊಗೊಂಡು ಅದು ಅಮೌಂಟ್ ತೆಗಿಯೋಷ್ಟರಲ್ಲಿ ನಮಗೆ ಸುಸ್ತಾಗಿರುತ್ತೆ. ಸೊ ಈ ರೀತಿ ರಾಲ್ಸನ್ ಮಿಷನ್ ತೊಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಚಿಕ್ಕ ಅಮೌಂಟಲ್ಲೇ.